ಮನಸ್ಸು ಮಲ್ಲಿಗೆಯಂತೆ ಇರ್ತದಂದರೆ ಮನಸ್ಸು ಮಲ್ಲಿಗೆಯಂತೆ ಅದು ಮಲಿನವಾಗದಿರಲಿ. ಮನಸ್ಸು ಕೆಟ್ಟೋಗ್ಯದ, ಮನಸ್ಸು ಖರಾಬ್ ಆಗ್ಯದ, ಏನು ಮಾಡಿ ಏನು ಉಳಿದಿಲ್ರಿ ಅಂತ ಹೇಳ್ತಾರೆ. ಮನಸ್ಸು ಯಾಕೆ ಕೆಡ್ತದ್ರಿ? ಮನಸ್ಸು ಕೆಡೋದು ಅದು ನಮ್ಮ ಕೈಯಲ್ಲದ. ನಮ್ಮಿಂದ ಪರರಿಗೆ ಆಗ್ತಕ್ಕಂತಹ ಒಂದು ಕಷ್ಟ ನಾವು ಇನ್ನೊಬ್ಬರಿಗೆ ಯಾರಿಗಾದರೂ ಮನನೊಯಿಸಿ ಮಾತಾಡಿದರೆ, ಇನ್ನೊಬ್ಬರಿಗೆ ಕೇಡನ್ನು ಬಯಸಿದರೆ, ನಾವು ಆಮೇಲೆ ಸ್ವಲ್ಪ ಹೊತ್ತ ನಂತರ ನಮಗೆ ನಾನು ಮಾಡಿದ್ದು ಇದು ತಪ್ಪು, ನಾನು ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಲ್ಲ, ಆವಾಗ ನಿಮ್ಮ ಮನಸ್ಸು ತನ್ನ ಹತೋಟಿಯಲ್ಲಿ ಇರಲ್ಲ. ಆವಾಗ ಮನಸ್ಸು ಕೆಟ್ಟು ಹೋಗ್ತದೆ. ನಾನು ಸುಮ್ಮನಾದರೂ ಆ ಮನುಷ್ಯಗೆ ಕೀಟಲೆ ಕೊಟ್ಟು ಅವನ ಮನಸ್ಸು ನಾನು ನೋಯಿಸಿದ್ದೀನಲ್ಲ, ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ ನೀವು ಪಶ್ಚಾತ್ತಾಪ ಪಡ್ತೀರಿ. ಆ ಪಶ್ಚಾತ್ತಾಪ ಪಡುವುದರ ಜೊತೆಗೆ ಆ ನೊಂದ ಮನಸ್ಸಿಗೆ ಒಂದು ಬೆಲೆ ಕೊಡಬೇಕು ಅಂತಂದ್ರೆ ಅಲ್ಲಿ ಹೋಗಿ ಅವರಿಗೆ ಕ್ಷಮಾಪಣೆ ಕೇಳಬೇಕು. ನಾವು ಪಶ್ಚಾತ್ತಾಪ ಪಡೋದು ಅಲ್ಲ, ನಾವು ಯಾವ ಮನಸ್ಸನ್ನು ನೋಯಿಸಿದ್ದೇವೆ ಅವ್ರ ಹತ್ರ ಹೋಗಿ ನಾನು ನಿಮಗೆ ಮನಸ್ಸು ನೋಯಿಸಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೈ ಮುಗಿದು ಕ್ಷಮಾಪಣೆ ಕೇಳಿದರೆ ಅವರ ಮನಸ್ಸು ಕರಗ್ತದೆ. ಕರಗಿ ಏನಾಗ್ತದೆ? ಕರಗಿ ನೀರಾಗ್ತದೆ. ಆವಾಗ ಮನಸ್ಸಿನ ಭಾರ ಇಳಿತದೆ. ಖುಷಿಯಿಂದ ಒಂದು 4 ಮಾತಾಡ್ತೀರಿ, ನಾವು ಜೊತೆಯಾಗಿ ಇರೋಣ, ಇನ್ನು ಮುಂದೆ ಆ ಥರ ಆಗುವುದಿಲ್ಲ ಅಂತ ನೀವು ಮಾತು ಕೊಟ್ಟರೆ ಆ ಕ್ಷಣವೇ ಆ ನೊಂದಿರುವ ಒಂದು ಮನಸ್ಸಿಗೆ ಖುಷಿ ತರುವಂಥ ಕೆಲಸ ಆಗ್ತದೆ ನಿಮ್ಮಿಂದ. ಹೀಗೆ ಮನಸ್ಸು ಮಲ್ಲಿಗೆಯಂತಿರ್ತದೆ, ಅದಕ್ಕೆ ಮಲಿನವಾಗಬಾರದು. ಮನಸ್ಸು ಮಲ್ಲಿಗೆಯಂತೆ ಅದು ಮಲಿನವಾಗದಿರಲಿ. ಮನಸ್ಸು ಹೆಂಗಿರ್ತದೆ ರೀ? ಒಂದು ಮಲ್ಲಿ ಹೂವಿನಂತಿರ್ತದೆ. ಅದಕ್ಕಾಗಿ ಮಲಿನತೆ ಆಗುವುದಕ್ಕೆ ಚಾನ್ಸ್ ನಾವು ಕೊಡಬಾರ್ದು. ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ತಗೊಂಡು, ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ತಗೊಂಡು ಇನ್ನೊಬ್ಬರಿಗೆ ಕೇಡನ್ನು ಬಯಸೋದು, ಇನ್ನೊಬ್ಬರಿಗೆ ಹಾನಿ ಮಾಡುವಂಥ ಒಂದು ಮನಸ್ಥಿತಿ ಅದು ನಿಮ್ಮದಾದರೆ ನಿಮ್ಮ ಮನಸ್ಸು ಕೆಟ್ಟ ಹೋಗ್ತದೆ. ಅದಕ್ಕಾಗಿ ನಾವು ಯಾರಿಗೂ ಕೇಡು ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು. ಆ ಮನಸ್ಸು ಸ್ವಚ್ಛವಾಗಿರಬೇಕು. ಯಾಕಂದ್ರೆ ಅಲ್ಲಿ ಆ ಪರಮಾತ್ಮ ನೆಲೆಸುವಂಥ ಒಂದು ಸ್ಥಳ. ನಾನು ಮೊದಲಿನ ಒಂದು ಪ್ರಸಂಗದಲ್ಲಿ ಕೂಡ ಹೇಳಿದ್ದೀನಿ, ಆ ಪರಮಾತ್ಮ ಎಲ್ಲರ ಹೃದಯದಲ್ಲಿ ಇರುವುದಿಲ್ಲ. ಯಾರು ದೇಹ ಮತ್ತು ಮನಸ್ಸು ಸ್ವಚ್ಛವಾಗಿರ್ತದ ಅಂಥವರ ಹೃದಯದಲ್ಲಿ ಮಾತ್ರ, ಅಂಥವರ ಮನಸ್ಸಿನಲ್ಲಿ ಮಾತ್ರ ದೇವರು ವಾಸಿಸ್ತಾನೆ. ಅದಕ್ಕಾಗಿ
ಮನಸ್ಸಂತಕ್ಕಂಥದ್ದು ಭಾಳ ದೊಡ್ಡದು. ಅದಕ್ಕೆ ಆ ಮನಸ್ಸು ಮಲಿನವಾಗ ಕೂಡದು ಮಲಿನವಾಗಕೂಡದು. ಆ ಥರ ನೀವು ನೋಡ್ಕೋಬೇಕು. ಒಳ್ಳೆ ವಿಚಾರಗಳನ್ನು ಮಾಡಬೇಕು. ಮತ್ತೊಬ್ಬರಿಗೆ ಒಳ್ಳೆ ನುಡಿಗಳಿಂದ ಮಾತಾಡಬೇಕು. ಅಂದಾಗ ನಿಮ್ಮ ಮನಸ್ಸು ಸ್ವಚ್ಛವಾಗಿರ್ತದೆ, ನಿಮ್ಮ ಮನಸ್ಸು ಪವಿತ್ರವಾಗಿರ್ತದೆ.